ಹಲೋ ಗೆಳೆಯರೇ. ಸೊ ಇನ್ನೇನು ಎರಡು ದಿನಗಳಲ್ಲಿ ಬಿಗ್ ಬಾಸ್ ಮುಕ್ತಾಯವಾಗಲಿದೆ. ಸೊ ಇಂದು ನಾಳೆ ಬಿಗ್ ಬಾಸ್ ಇರುತ್ತೆ, ನಾಡಿದ್ದು ಗ್ರ್ಯಾಂಡ್ ಫೈನಲ್ ಇರುತ್ತೆ, ಆಮೇಲೆ ಬಿಗ್ ಬಾಸ್ ಮುಕ್ತಾಯ ಆಗುತ್ತೆ. ಸೊ ಯಾರಿಗೆಲ್ಲ ಬಿಗ್ ಬಾಸ್ ಮುಗಿತಾ ಇರೋದು ಬೇಜಾರಾಗ್ತಿದೆ, ಯಾರೆಲ್ಲ ಗೆಲ್ಲಿನ ಮಿಸ್ ಮಾಡ್ಕೋತಾ ಇದ್ದೀರಾ, ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಸೀಸನ್ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣಗಳು ಎಲ್ಲರೂ ಕೊಡ್ತಾ ಇದ್ರು, ನಾನು ಕೂಡ ಕೊಟ್ಟಿದ್ದೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಸೀಸನ್ ಇಷ್ಟ ಆಗ್ತಾ ಹೋಯ್ತು. ಈ ಕಡೆ ದಿನಗಳಲ್ಲಂತೂ ತುಂಬಾನೇ ಇಷ್ಟ ಆಯಿತು. ಗಿಲ್ಲಿ ಅವರ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಗಿಲ್ಲಿ ಕಾವ್ಯ ಬಣ್ಣಿಗೆ ಆಗಿರ್ಬೋದು, ಗಿಲ್ಲಿ ರಕ್ಷಿತಾ ಬಣ್ಣಿಗೆ ಆಗಿರ್ಬೋದು, ಗಿಲ್ಲಿ ರಘು ಬಣ್ಣಿಗೆ ಆಗಿರ್ಬೋದು, ಹಾಗೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಜಗಳ ಆಗಿರ್ಬೋದು. ಸೊ ಎಲ್ಲವನ್ನ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಸಖತ್ ಬೇಜಾರು ಕೂಡ ಆಗ್ತದೆ ಅಂತ ಹೇಳ್ಬೋದು, ಯಾಕಂದ್ರೆ ಇನ್ನು 2 ದಿನಗಳಲ್ಲಿ ಬಿಗ್ ಬಾಸ್ ಮುಕ್ತಾಯ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಇವತ್ತಿನ ಒಂದು ಪ್ರೋಮೋ ಇದ್ದಾರೆ, ಇದು ಲಾಸ್ಟ್ ಪ್ರೋಮೋ ಆಗಿರುತ್ತೆ, ಪ್ರಮೋಷನಲ್ ಪ್ರೋಮೋ. ಇದು ಪ್ರಮೋಷನ್ ಮಾಡ್ತಾ ಇರೋದು ಗಿಚ್ ಗಿಲಿ ಇಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾ ಇದೆಯಲ್ಲ, ಅದರ ಒಂದು ಪ್ರಮೋಷನ್ ವಿಡಿಯೋ ಇವತ್ತು ಪ್ರೋಮೋದಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಗಿಚ್ಚಿಗಿಲಿಯಲ್ಲಿ ಮೊದಲೇ ಇದ್ದಂತ ಎಲ್ಲಾ ಸ್ಪರ್ಧೆಗಳು ಕೂಡ ಇಲ್ಲಿ ಮನೆ ಒಳಗಡೆ ಬಂದಿದ್ದಾರೆ. ಇದು ಗಿಚ್ಚಿಗಿಲಿ ಜೂನಿಯರ್ ಆಗಿ ಬರ್ತಾ ಇರೋದು. ಸೊ ಜೂನಿಯರ್ ಯಾರು ಬಂದಿಲ್ಲ, ಎಲ್ಲ ಸೀನಿಯರ್ಗಳೇ ಬಂದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಬಂದ್ಬಿಟ್ಟು ಒಂದು ತರಲೆ ತಮಾಷೆ ಎಲ್ಲವನ್ನ ಮಾಡ್ತಾ ಇದ್ದಾರೆ, ಅದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ನಗ್ನಗಿಂತ ಖುಷಿಯಿಂದ ಗಿಚ್ಚಿಗಿಲಿ ಬಗ್ಗೆ ಹೇಳ್ತಾ ಇದ್ದಾರೆ. ಗಿಚ್ಚಿಗಿಲಿ ಬಿಗ್ ಬಾಸ್ ಬರ್ತಾ ಇತ್ತಲ್ಲ, ಆ ಟೈಮಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಹಾಗೆ ಸಖತ್ ಫನ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಗಿಲ್ಲಿಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ, ಗಿಲ್ಲಿನೆಲ್ಲರೂ ಕೂಡ ಮಾತಾಡ್ತಿದ್ದಾರೆ, ನಿನ್ ತರನೇ ಎಲ್ಲರೂ ಕೂಡ ತರಲೇ ಇದ್ದಾರೆ ಅಂತ ಗಿಲ್ಲಿಗೆ ಹೇಳ್ತಾ ಇದ್ದಾರೆ. ಸೊ ಅವಾಗ ಗಿಲ್ಲಿ ಹೇಳ್ತಾ ಇದ್ದಾನೆ, ಹಾಗಿದ್ರೆ ನಾನು ಹೊರಗಡೆ ಬಂದ ತಕ್ಷಣ ನಾನು ಗಿಲ್ಲಿಗೆ ಬರ್ತೇನೆ ಅಂತ ಗಿಲ್ಲಿ ಕೂಡ ಇಲ್ಲಿ ತಮಾಷೆ ಮಾಡೋದಾಗಿರ್ಬೋದು. ಸೊ ರಕ್ಷಿತೆಗೆ ಗಿಲ್ಲಿಗೆ ಕೇಳಿದಾಗ ನಿಂಗೆ ಯಾರು ಇಷ್ಟ ಅಂತ ಕೇಳಿದಾಗ, ಅಲ್ಲಿ ಬಂದಂತಹ ಗಿಚ್ಗಿಲಿ ಸ್ಪರ್ಧೆಗಳು ರಕ್ಷಿತಾ ನಿಂಗೆ ಯಾರು ಇಷ್ಟ ಅಂತ ಕೇಳಿದಾಗ ಅವರು ಗಿಲ್ಲಿ ಅಂತ ಹೇಳ್ತಾರೆ. ಸೊ ಸಖತ್ ಫನ್ ಆಗಿದ್ದು, ಒಂಥರ ಮಜಾ ಆಯ್ತು ಅಂತ ಹೇಳ್ಬೋದು. ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಜಗಳ ಆಗಿರ್ಬೋದು, ಗಿಲ್ಲಿ ಕಾವ್ಯ ಬಾಂಡಿಂಗ್ ಇದು, ಗಿಲ್ಲಿ ರಕ್ಷಿತಾ ಬಾಂಡಿಂಗ್ ಆಗಿರ್ಬೋದು, ರಘು ರಕ್ಷಿತಾ ಅವರ ಮತ್ತೆ ಗಿಲ್ಲಿ ಅವರ ಒಂದು ಬಾಂಡಿಂಗ್ ಆಗಿರ್ಬೋದು, ಎಲ್ಲವನ್ನು ಕೂಡ ಎಲ್ಲರೂ ಮಿಸ್ ಮಾಡ್ಕೊತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು 2 ದಿನ ಆದ್ರೆ ಮುಕ್ತಾಯ ಆಯ್ತು. ನಿನ್ನೆ ಹೇಳ್ಬೇಕಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಲೈವ್ ಸ್ಟ್ರೀಮ್ ಕೊನೆ ಆಯ್ತು ಅಂತಾನೆ ಹೇಳ್ಬೋದು. ಸೊ ಸಖತ್ ಬೇಜಾರಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ನಮಸ್ಕಾರ, ನೀವು ನೋಡ್ತಾರ ಲಕ್ಕಿ ರಾಯ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಬೇಕು, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕಡೆಯದಾಗಿ ಲೈವ್ ಸ್ಟ್ರೀಮ್ ಮಾಡಿದ್ರು. ಸೊ ಅಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಹೇಳ್ತಾರೆ, ಸೊ ನೀವು ನಮ್ಮ ಲೈವ್ ಸ್ಟ್ರೀಮ್ ನೋಡುವಂತ ಜನಗಳಿಗೆ ನಿಮ್ಮ ಮಾತುಗಳಿಂದ ಓಟನ್ನ ಕೇಳಿ, ಸೊ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಮ್ಮನ್ನ ಗೆಲ್ಸಿ ಅಂತ. ಇದು ಕಡೆಯ ಒಂದು ಲೈವ್ ಸ್ಟ್ರೀಮ್ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ನೀವು ಜನಗಳ ಹತ್ರ ಮಾತಾಡಿ ನಿಮ್ಮ ಒಂದು ಅನಿಸಿಕೆಯನ್ನ ಹೇಳಿ ಅವ್ರ ಹತ್ರ ಓಟ್ ಕೇಳಿ ಅಂತ ಇಲ್ಲಿ ಎಲ್ಲ ಸ್ಪರ್ಧೆಗಳಿಗೆ ಹೇಳಿದಾಗ ಎಲ್ಲರೂ ಕೂಡ ಕೇಳ್ತಾರೆ. ಒಂಥರ ಬೇಜಾರು ಅಂತ ಅನ್ಸ್ಬಿಟ್ಟು ಎಲ್ಲರೂ ಕೂಡ ಬೇಜಾರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕಡೆಯ ಒಂದು ಲೈವ್ ಆಗಿತ್ತು. ಸೊ ಲೈವ್ ಎಂಡ್ ಆಯ್ತು. ಲಾಸ್ಟ್ ಒಂದು ಕ್ಯಾಪ್ಷನ್ ಕೊಡ್ತಾರೆ, ನಾನು ಇಲ್ಲಿ ಕೆಳಗೆ ಪುಟ್ ಹಾಕ್ತೀನಿ ನೋಡಿ. ಕ್ಯಾಪ್ಷನ್ ಕೊಡ್ತಾರೆ, ಲೈವ್ ಸ್ಟ್ರೀಮ್ ಎಂಡ್ ಆಗಿದೆ ಅಂದ ಮಾತ್ರಕ್ಕೆ ಬಿಗ್ ಬಾಸ್ ಎಂಡ್ ಆಗಿದೆ ಅಂತಲ್ಲ, ಗ್ರ್ಯಾಂಡ್ ಫೈನಲ್ಗೆ ಸಿದ್ಧತೆ ನಡೆದಿದೆ ಅಂತ ಹಾಕ್ಬಿಟ್ಟು ಗ್ರ್ಯಾಂಡ್ ಫೈನಲ್ ಸಂಡೇ ಅಂದ್ರೆ ಭಾನುವಾರ ಗ್ರ್ಯಾಂಡ್ ಫೈನಲ್ ಅಲ್ಲಿ ಸಿಗೋಣ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಸೊ ಇಲ್ಲಿ ಈ ರೀತಿ ಆಗಿದೆ. ಒಂಥರ ಯಾರೆಲ್ಲ ಮಿಸ್ ಮಾಡ್ಕೋತಿದ್ದೀರಾ ಈ ಸೀಸನ್ ಅಂತ ಹೇಳಿ, ಗಿಲ್ಲಿ ಎಂಟರ್ಟೈನ್ಮೆಂಟ್ ಯಾರೆಲ್ಲ ಮಿಸ್ ಮಾಡ್ಕೋತೀರಾ, ಗಿಲ್ಲಿನ ಇನ್ ಮುಂದೆ ನೋಡೋಕ್ಕಾಗಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದ್ದೇ ಇರುತ್ತೆ. ಸೊ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಕ್ಷಮೆಯನ್ನ ಕೇಳ್ತಾರೆ. ನೀವೆಲ್ಲ ಏನೆಲ್ಲ ತಪ್ಪು ಮಾಡಿದ್ರಿ ಸ್ಟಾರ್ಟಿಂಗ್ ಇಂದ, ಯಾರ್ಯಾದ್ರು ಏನೋ ಕ್ಷಮೆ ಕೇಳಬೇಕಾದ್ರೆ ಈ ಒಂದು ಮಕರ ಸಂಕ್ರಾಂತಿಯ ಒಂದು ದಿನದಂದು ಸಿಹಿಯನ್ನ ತಿಂದು ನಿಮ್ಮ ತಪ್ಪುಗಳನ್ನ ಇಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಒಂದು ಮಾತು ಹೇಳಿದಾಗ, ಸೊ ಗಿಲ್ಲಿ ಮಾತಾಡಿದಾಗಿರ್ಬೋದು, ಅಶ್ವಿನಿ ಕೂಡ ಮಾತಾಡಿದಾಗಿರ್ಬೋದು, ಕಾವ್ಯ ಮಾತಾಡಿದಾಗಿರ್ಬೋದು, ರಘು ಮಾತಾಡಿದಾಗಿರ್ಬೋದು, ಧನುಷ್ ಮಾತಾಡಿದಾಗಿರ್ಬೋದು, ಎಲ್ಲರೂ ಕೂಡ ಕ್ಯೂಟ್ ಕೂಟಾಗಿ ಮಾತಾಡಿ ಏನ್ ಜಗಳ ಇದ್ರು ಏನು ಮನಸ್ತಾಪಿದ್ರು ಅದನ್ನ ಮರೆತು ಪತ್ರದಲ್ಲಿ ಬರೆದಿಟ್ಟು ಅದನ್ನ ಬೆಂಕಿ ಹಾಕಿ ಅಲ್ಲಿ ಎಲ್ಲರೂ ಕೂಡ ಒಂದಾದ್ರು ಅಂತಾನೆ ಹೇಳ್ಬೋದು. ಸಖತ್ ಒಂಥರ ಎಮೋಷನಲ್ ಇತ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಒಂಥರ ಡೈಲಿ 9 ಗಂಟೆ 9:30 ಆದ್ರೆ ನಾವು ಟಿವಿ ಮುಂದೆ ಕುಣ್ತಾ ಇದ್ವಿ. ಯಾಕಂತಂದ್ರೆ ಒಂದು ನಮ್ಮ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಸುಮಾರು ಜನರು, ಸುಮಾರು ಸಂತನ ಮಕ್ಕಳು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ರು. ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಇದ್ದಾರೆ. ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡ್ತಾರೆ. ಕರ್ನಾಟಕದಲ್ಲಿ 1 ನಂಬರ್ ಶೋ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಶೋ. ಹಾಗೆ ಇಲ್ಲಿ 6 ಜನ ಬಂದಂತವ್ರು 6 ಜನ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಡಿಸರ್ವ್ ಇದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 100 ದಿನ ಮುಗಿಸಿ ಇಲ್ಲಿ ತನ ಫಸ್ಟ್ ಡೇ ಇಂದ ಹಿಡಿದು ಇಲ್ಲಿ ತನ ಬರೋದು ಸಾಮಾನ್ಯದ ಮಾತಲ್ಲ. ಬಟ್ ಬಂದಂತ ಪ್ರತಿಯೊಬ್ಬ 6 ಜನ ಕಂಟೆಸ್ಟೆಂಟ್ ಗಳಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವೋಟಿಂಗ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ಓಟ್ಗಳನ್ನ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊನ್ನೆಯಿಂದ ಓಟ್ ಸ್ಟಾರ್ಟ್ ಆಗಿದ್ದು. ಯಾರೆಲ್ಲ ಓಟ್ ಹಾಕಿಲ್ಲ ದಯವಿಟ್ಟು ನಿಮ್ಮ ಒಂದು ಯಾರು ನಿಮ್ಮ ಫೇವರೇಟ್ ಆದವರಿಗೆ ಸ್ಪರ್ಧೆಗಳಿಗೆ ಓಟ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದ್ರು ದಯವಿಟ್ಟು ಗಿಲ್ಲಿಗೆ ಓಟ್ ಹಾಕಿ. ಭಾನುವಾರ ಬೆಳಗ್ಗೆ 10 ಗಂಟೆವರೆಗೆ ಏನಿದೆ ಓಟಿಂಗ್ ಸ್ಟಾರ್ಟ್ ಇರುತ್ತೆ, ಎಲ್ಲರೂ ಕೂಡ ಓಟ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿಚ್ಚಿಗಿಲಿ ನಾನು ಅದೆಲ್ಲ ಗಿಚ್ಚಿಗಿಲಿ ಬಂದು ಒಂಥರ ಲಾಸ್ಟ್ ಇದು ಪ್ರಮೋಷನ್ ವಿಡಿಯೋ ಆಗಿತ್ತು. ಎಲ್ಲರೂ ಬಂದು ಎಲ್ಲರೂ ಮಾತಾಡಿ ಖುಷಿಯಿಂದ ನಗಾಡಿ ಎಲ್ಲ ಮಾಡಿ ಆಮೇಲೆ ಹೋದ್ರು ಅಂತ ಹೇಳ್ಬೋದು ಮನೆಯಿಂದ. ಸೊ ಎಲ್ಲರೂ ಕೂಡ ಸಾರಿನೂ ಕೇಳಿದ್ರು, ಎಲ್ಲರೂ ಕೂಡ ಜಗಳಾಡಿ
ಭಿನ್ನಾಭಿಪ್ರಾಯ ಇತ್ತಲ್ಲ, ಸೊ ಎಲ್ಲ ಕೂಡ ಅದನ್ನ ಕ್ಲಿಯರ್ ಮಾಡಿದ್ರು ಬಿಗ್ ಬಾಸ್ ಅವರು ಕೂಡ. ಈ ಬಿಗ್ ಬಾಸ್ ಅವರು ಸ್ಟಾರ್ಟಿಂಗ್ ಇಲ್ಲಿ ತನಕ ಏನು ಮಾಡಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳಿ, ನೀವು ಯಾರಾದ್ರೂ ಸಾರಿ ಕೇಳಬೇಕು ಸಾರಿ ಕೇಳಿ ಅಂತೇಳಿ ಸಾರಿ ಕಳಿಸಿ ಎಲ್ಲರ ಕೈಲಿ ಒಂದು ಗುಡ್ಸಿರಿ ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು ಎಪಿಸೋಡ್, ಸಖತ್ತಾಗಿತ್ತು, ಮಜಾ ಬಂತು, ಒಂಥರ ಎಮೋಷನ್ ಕೂಡ ಆದ್ರು ಅಂತ ಹೇಳ್ಬೋದು. ಸೊ ನಮಗೂ ಕೂಡ ಅಷ್ಟೇ ಎಮೋಷನ್ ಕೂಡ ಆಯ್ತು, ಯಾಕಂದ್ರೆ ನಮ್ದು ಇನ್ನು ಬಿಗ್ ಬಾಸ್ ವಿಡಿಯೋ ಬರಲ್ಲ ಸಂಡೇ ಆದ್ರೆ ಒಂಥರ ಬೇಜಾರಾಗುತ್ತೆ. ಬಟ್ ನನ್ನ ಒಂದು ವಿಡಿಯೋಗಳಿಗೆ ಅರ್ಧಕ್ಕರ್ಧ ಹೆಲ್ಪ್ ಮಾಡಿದೆ ಬಿಗ್ ಬಾಸ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್ ವಿಡಿಯೋ ಹಾಕಬೇಕು ಅಂತಲ್ಲ, ಸಿನಿಮಾ ಅಥವಾ ಸ್ಪೋರ್ಟ್ಸ್ ಯಾವ್ದಾದ್ರು ಹಾಕ್ಬೇಕು ಅಂತ. ಬಟ್ ಇದು ನಾನು ಬಿಗ್ ಬಾಸ್ಗೆ ಕರೆಂಟ್ ಆಯಿತು, ಬಿಗ್ ಬಾಸ್ ವಿಡಿಯೋ ಮಾಡ್ತಾ ಹಾಕಿದೆ, ನಿಮ್ಗಳ ಸಪೋರ್ಟ್ ಸಿಕ್ತು, ಒಳ್ಳೇದಾಗ್ಲಿ, ಒಂಥರ ಖುಷಿ ಆಗ್ತಾ ಇದೆ. ಹಾಗೆ ಒಂಥರ ಬೇಜಾರು ಕೂಡ ಆಗ್ತಾ ಇದೆ, ಯಾಕಂದ್ರೆ ಇನ್ನು ಬಿಗ್ ಬಾಸ್ ವಿಡಿಯೋ ಬರಲ್ಲ ಅಂತ. ಇನ್ನು ನೆಕ್ಸ್ಟ್ ಸೀಸನ್ 13 ಬರೋ ತನಕ ಕಾಯಲೇಬೇಕಲ್ವಾ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಂಥರ ಎಲ್ಲರೂ ಕೂಡ ಎಮೋಷನ್ ಆಗ್ತಾರೆ, ಯಾಕಂದ್ರೆ ಎಷ್ಟು ದಿನ ಆದ್ಮೇಲೆ ಇಷ್ಟು 3 ತಿಂಗಳು ನಮ್ಮನ್ನು ಎಂಟರ್ಟೈನ್ ಮಾಡಿದಂತ ಗಿಲ್ಲಿ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಬಿಗ್ ಬಾಸ್ ಸ್ಪರ್ಧಿಗಳಾಗಿರ್ಬೋದು, ಎಲ್ಲರೂ ಕೂಡ ಮಜಾ ಇತ್ತು. ಒಂಥರ ಜಗಳ, ಒಂಥರ ಖುಷಿ, ಒಂಥರ ಕಿತ್ತಾಟ ಆಗಿರ್ಬೋದು, ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲವನ್ನು ನೋಡ್ಕೊಂಡು ಬಂದ್ವಿ, ಒಂಥರ ಮಜಾ ಇತ್ತು ಅಂತ ಹೇಳ್ಬೋದು. ಹಾಗೆ ಸೀಸನ್ 12ರಲ್ಲಿ ಇರುವಂತ ಕ್ರೇಜ್ ಗಿಲ್ಲಿಗೆ ಸೀಸನ್ 1ರಿಂದ 11 ಸೀಸನ್ ವರೆಗೆ ಇದ್ರಲ್ಲ, ಅವ್ರಿಗೆ ಯಾರಿಗೂ ಈ ರೀತಿ ಕ್ರೇಜ್ ಇರಲಿಲ್ಲ ಗುರು. ಒಳ್ಳೆ ಕ್ರೇಜ್ ಇದೆ ಅಂತ ಹೇಳ್ಬೋದು ಗಿಲ್ಲಿಗೆ. ಹಾಗೆ ಗಿಲ್ಲಿಗೆ 100% ಗೆಲ್ತಾನೆ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ ಇದೆ. ಸೊ ಸಂಡೇ ಒಂದೇ ದಿನದಲ್ಲಿ ಈ ಒಂದು ಫಿನಾಲೆಯನ್ನ ಶೂಟ್ ಮಾಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಲೈವ್ ಟೆಲಿಕಾಸ್ಟ್ ಕೂಡ ಅದೇ ದಿನ ಆಗುತ್ತೆ, ಮತ್ತೆ ಲೈವ್ ಕೂಡ ಶೂಟ್ ಆಗೋ ದಿನ ಆಗುತ್ತೆ, ಟೆಲಿಕಾಸ್ಟ್ ಕೂಡ ಸಂಡೇನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಸಿಲ್ ಇರೋದ್ರಿಂದ ಸುದೀಪ್ ಸರ್ ಅವರು ಹೊರಗಡೆ ಇದ್ದಾರೆ. ಸೊ ಹಾಗಾಗಿ ಭಾನುವಾರ ಒಂದೇ ದಿನದಲ್ಲಿ ಗ್ರ್ಯಾಂಡ್ ಫಿನಾಲೆ ಶೂಟ್ ಮಾಡಿ ಅದೇ ದಿನ ಟೆಲಿಕಾಸ್ಟ್ ಮಾಡಿ ಜನಗಳಿಗೆ ತೋರಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇಟ್ ಮಾಡ್ತಾ ಇದೀವಿ, ಸಂಡೇ ಆದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಬಗ್ಗೆ ಅನ್ನೋದು ಬೇಜಾರಾಗುತ್ತೆ. ಬಟ್ ಸುಮಾರು ಒಂದಿನ ಮಂದೆ ಬರುತ್ತೆ, ಗಿಲ್ಲಿ ಇವೆನ್ ಆದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡ್ತೀವಿ ವಿಡಿಯೋದಲ್ಲಿ. ನಿಮ್ಗಳ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ಈ ಸೀಸನ್ ಮಿಸ್ ಮಾಡ್ಕೋತಾ ಇದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿತ್ತು ಸೀಸನ್, ಒಂಥರ ಬೇಜಾರಾಗ್ತಿದೆ, ನಮಗೆ ಈ ರೀತಿ ಆಗ್ತಿದೆ, ಅಲ್ಲಿ 100 ದಿನಗಳನ್ನ ಪೂರೈಸಿದಂಥ ಸ್ಪರ್ಧೆಗಳಿಗೆ ಯಾವ ರೀತಿ ಆಗ್ತಿರಬಾರ್ದು, ಆ ಮನೆಯನ್ನ ಬಿಟ್ಟು ಬರ್ಬೇಕಂದ್ರೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾ ಬೇಜಾರಾಗ್ತದೆ ಅಂತ ಬಿಗ್ ಬಾಸ್ ಒಂದು ಸೀಸನ್ ಮಿಸ್ ಮಾಡ್ಕೋತೀವಿ ತುಂಬಾ. ಸೀಸನ್ 13 ಬರೋವರೆಗೂ ಈ ಸೀಸನ್ ನೆನಪಿರುತ್ತೆ ಅಂತ ಹೇಳ್ತೀನಿ. 13 ಅಷ್ಟೇ ಅಲ್ಲ, ಈ ಸೀಸನ್ ಎಲ್ಲರೂ ನೆನಪಿಡೋದು ಪಕ್ಕ, ಯಾಕಂದ್ರೆ ಗಿಲ್ಲಿ ಆ ರೀತಿ ಹವಾ ಮೇಂಟೈನ್ ಮಾಡಿದಾನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಸೀಸನ್ 12, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದಿರಿ? ಸೊ ಯಾರು ಗೆಲ್ತಾರಂತ ನಿಮ್ಗೆ ಅನ್ಸುತ್ತೆ? ಯಾರಿಗೆಲ್ಲ ಓಟ್ ಹಾಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಓಟ್ ಗಿಲ್ಲಿ ಹಾಕಿದೀವಿ. ಸೊ ಗಿಲ್ಲಿ ಫ್ಯಾನ್ ಯಾರೆಲ್ಲ ಇದ್ರೆ ದಯವಿಟ್ಟು ಅವ್ರಿಗೆ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.